ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಬಹು ನಿರೀಕ್ಷೆಯ ಚಿತ್ರ ಅಂತಲೇ ಹೇಳ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೂ ಹೇಳ್ಬೋದು. ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ UI. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಹೌದು, 12 ದಿನ ಹಿಂದೆ ಅಷ್ಟೇ ಒಂದು ಟೀಸರೋ ಒಂದು ಟ್ರೈಲರೋ ಬಿಡ್ತಾರೆ. ನಿಮಗೆ ಎಷ್ಟು ಹೈಪ್ ಕ್ರಿಯೇಟ್ ಮಾಡ್ತು ಅಂದರೆ ಆ ಲೆವೆಲ್ ಹೈಪ್ ಕ್ರಿಯೇಟ್ ಮಾಡ್ತು. ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ನಮ್ಮ ಕನ್ನಡದಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ವ್ಯೂಸ್ ಆಯಿತು. ಆಮೇಲೆ ಟ್ರೆಂಡಿಂಗ್ ಟ್ರೈಲರ್ ಅಂತಲೇ ಹೇಳ್ಬೋದು. ಏಕೆಂದರೆ ಅದರಲ್ಲಿರುವಂತಹ ಕಂಟೆಂಟು, ಆ 2 ನಿಮಿಷ ಕಂಟೆಂಟ್ ಇದೆಯಲ್ಲ, ಎಲ್ಲರನ್ನೂ ಎಕ್ಸೈಟ್ ಮಾಡಿದೆ. ಸಿಕ್ಕಾಪಟ್ಟೆ ಕಾಯ್ತಾ ಇರೋ ಜನ. ಹಾಗೆ ಡಿಸೆಂಬರ್ 20ನೇ ತಾರೀಕು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ. ಈಗ ಆ ಟೀಸರ್ ಬಗ್ಗೆ ಮಾತಾಡ್ತೀನಿ. ಆ ಟೀಸರಲ್ಲಿ ಜನಗಳೆಲ್ಲ ಒದ್ದಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಹಾಗೆ ಒಂದೇ ಬಾಳೆಹಣ್ಣಿಗೋಸ್ಕರ 4-5 ಜನ ನನಗೆ 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 ಅಂತಾರೆ. ಅಂದರೆ 2040ಕ್ಕೆ ಯಾವ ರೀತಿ ಇರುತ್ತೆ ಪ್ರಪಂಚ ಆಗಿರ್ಬೋದು, ದೇಶ ಆಗಿರ್ಬೋದು, ಯಾವ ರೀತಿ ಇರಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಒಂದೇ ಒಂದು ಬಾಳೆಹಣ್ಣಿಗೆ 4-5 ಜನ ಕಿರ್ಚಾಡ್ಕೊಂಡು ನನಗೆ 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 ಅಂತಾರೆ. ಹಾಗೆ ಒಂದು ಗೌರ್ಮೆಂಟ್ ಗಾಡಿ ಬರುತ್ತೆ. ಆ ಗೌರ್ಮೆಂಟ್ ಗಾಡೀಲಿ ರೈಸ್ ಉಂಡೆನ ಎಲ್ಲರಿಗೂ ಎಸಿತಾ ಹೋಗ್ತಾರೆ. ಹಾಗೆ ಮೊಬೈಲ್ ಫೋನ್ಸ್ನ ಎಸಿತಾ ಹೋಗ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದರೆ, ಅನ್ನಕ್ಕೋಸ್ಕರ ಒದ್ದಾಡಬೇಕಾಗತ್ತೆ. ಹಾಗೆ ಎಂಟರ್ಟೈನ್ಮೆಂಟ್ ಇರೋದಿಲ್ಲ. ಸರ್ಕಾರನೇ ಅನ್ನ ಉಂಡೆಗಳನ್ನ ಎಸಿತಾರೆ. ಅದಕ್ಕೆ ಜನಗಳು ಕಚ್ಚಾಡಿಕೊಂಡು ಕಾಯ್ತಾ, ಹಸುವಲ್ಲೇ ಇತ್ಕೊಂಡು ಸಾಯ್ತಾ, ಕಿರ್ಚಾಡಿಕೊಂಡು ಕಿತ್ಕೊತಾರೆ. ಹಾಗೆ ಮೊಬೈಲ್ ಫೋನ್ಸ್ನ ಯೂಸ್ ಮಾಡೋದಕ್ಕೆ ಇರೋದಿಲ್ಲ. ಸರ್ಕಾರನೇ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಅನ್ನ ಆಗಿರ್ಬೋದು ಕೊಡ್ತಾರೆ ಅಂತ 2 ನಿಮಿಷ ಕಂಟೆಂಟ್ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಯಾರು ಬೇಕಾದ್ರೂ ಹೇಳ್ಬೋದು. ಹಾಗೆ ಗುರುಪ್ರಸಾದ್ ಅವರು ಒಂದು ವಿಭಿನ್ನ ಪಾತ್ರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಧಿಕ್ಕಾರ 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 ಹಾಕ್ಕೊಂಡು ಕೂಕೊಂಬರ್ತಾರೆ. ಹಾಗೆ ಉಪೇಂದ್ರ ಸರ್ ಎಂಟ್ರಿ ಬರ್ತಾರೆ. ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತಲೂ ಹೇಳ್ತಾರೆ. ಹೌದು ಸ್ನೇಹಿತರೆ. ಏಕೆಂತ ಹೇಳಿದ್ರೆ, ಯಾರೇ ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಇಲ್ಲ MLC ಆಗಿರ್ಬೋದು, ಇಲ್ಲ CM ಆಗಿರ್ಬೋದು, PM ಆಗಿರ್ಬೋದು, ಅವ್ರು ಯಾರೇ ಬಂದರೂ, ಸಾಮಾನ್ಯ ಕಾರ್ಪೊರೇಟ್ರು ಬಂದ್ರೂ ನಮ್ಮ ಜನಗಳು ಏನು ಮಾಡ್ತೀವಿ ಹೇಳಿ? ಜಾಗ ಬಿಡಿ, ಕಾರ್ಪೊರೇಟ್ರ್ ಬಂದು ಜಾಗ ಬಿಡಿ, MLA ಬಂದು ಜಾಗ ಬಿಡಿ ಅಂತೀವಿ. ಏನಕ್ಕೋಸ್ಕರ ಅದನ್ನು ಮಾಡ್ತೀರಾ? ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡ್ತಿರೋದು. ನಾವಿದ್ರೇ, ಜನಗಳಿದ್ರೇ ಈ ರಾಜಕಾರಣಿಗಳಿಗೆ ಬೆಲೆ ಜಾಸ್ತಿ. ಅದನ್ನ ನಮ್ಮ ಜನ ಅರ್ಥ ಮಾಡ್ಕೊತಾ ಇಲ್ಲ. ಅದು ಉಪೇಂದ್ರ ಅವರು ಈ ರೀತಿಯೂ ತೋರಿಸ್ಬೋದು ಅಂತ ಆ ಟ್ರೈಲರಲ್ಲಿ ಸೂಕ್ಷ್ಮವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅವರ ಅಡಿಯಲ್ಲೇ ಇರ್ತೀವಿ ನಾವು. ರಾಜಕಾರಣಿಗಳ ಅಡಿಯಲ್ಲೇ ಜನಗಳು ಇರಬೇಕು ಅಂತ ನಾವು ಅಂದ್ಕೊಂಬಿಟ್ಟಿದ್ದೀವಿ. ಅವರೇ ದೊಡ್ಡವರು, ನಾವೆಲ್ಲ ಅವ್ರ ಅಂಡರಲ್ಲೇ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಅದನ್ನು ಬದಲು ಆಗಬೇಕು, ನಾವು ಬದಲಾಗಬೇಕು. ಫಸ್ಟ್ ನಾನು ಬದಲಾಗಬೇಕು. ಅದು ಉಪೇಂದ್ರ ಸರ್ ಹೇಳ್ತಿರೋದು. ನೀವು ಬದಲಾಗಿ, ಫಸ್ಟ್ ನೀನು ಬದಲಾಗು. ಆಟೋಮೆಟಿಕ್ ನಿನ್ನ ಪಕ್ಕದ ಮನೇನು ಬದಲಾಗ್ತಾನೆ. ನೀನೇ ಬದಲಾಗಲ್ಲ ಅಂದರೆ ಯಾರೂ ಕೂಡ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಬದಲಾಗಲ್ಲ ಅಂತ ಹೇಳಬೇಡಿ, ಬದಲು ನಾವು ಆಗಬೇಕು ಫಸ್ಟು. ಯಾಕೆಂತ ಹೇಳಿದ್ರೆ, ಪೊಲಿಟಿಷಿಯನ್ಸು ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ತಾರೆ. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ ಟ್ರೈಲರಲ್ಲಿ. ಹಾಗೆ ಇನ್ನು ಕೆಲವು ವರ್ಷ ಅಂದರೆ 2040ಕ್ಕೆ ಕ್ಯಾಸ್ಟಿಸಮ್ ಜಾಸ್ತಿ ಆಗಿಬಿಡುತ್ತೆ. ಕ್ಯಾಸ್ಟಿಸಮ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಬೇರೆಯವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು ಇವನೇನಪ್ಪ ನಮ್ಮ ಬೇರೆಯವ್ರ ಜೊತೆ ಕೂತ್ಕೊಂಡು ಬೇರೆ ಕ್ಯಾಸ್ಟವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾವನೆ ಅಂತ ಗಲಾಟೆಗಳಾಗುತ್ತೆ. ಆ ಟ್ರೈಲರಲ್ಲಿ ತೋರಿಸಿರೋದನ್ನು ಹೇಳ್ತಿರೋದು ನಾನು. ಆ ಮಟ್ಟಕ್ಕೆ ಕ್ಯಾಸ್ಟಿಸಮ್ ಆಗಿಬಿಡುತ್ತೆ. ಯಾಕೆಂತ ಹೇಳಿದ್ರೆ, ರಾಜಕಾರಣಿಗಳು ಸಿಕ್ಕಾಪಟ್ಟೆ ಕ್ಯಾಸ್ಟಿಸಮ್ ಮಾಡ್ತಾರೆ. ಈಗ ಉದಾಹರಣೆಗೆ ಚನ್ನಪಟ್ಟಣದಲ್ಲೇ ತಗೊಳ್ಳಿ, 1.25 ಲಕ್ಷ 1.25 ಲಕ್ಷ ಒಕ್ಕಲಿಗರಿದ್ದಾರೆ.
30,000 ಕುರುಬ್ರವ್ರೆ, ಇನ್ನು 60,000 ಸಾಬ್ರವ್ರೆ ಅಂತ ನಾವೇ ಭಾಗ ಮಾಡ್ಕೊಂಬಿಟ್ಟಿದ್ವಿ. ನಾವೆಲ್ಲ ಅಣ್ತಂದಿನ ಥರ ಇರಬೇಕು, ಬ್ರದರ್ಸ್ ಥರ ಇರಬೇಕು ಅಂತ ನಾವು ಬೇರೆಯವ್ರಿಗೆ ಹೇಳಬೇಕು. ಯಾರ ಕ್ಯಾಸ್ಟಿಸಮ್ ಮಾಡ್ತಾರಲ್ಲ ಅವ್ರಿಗೆ ಹೇಳಬೇಕು. ನಾವಿಲ್ಲ ಗುರು ನಮ್ಮ ಒಕ್ಲಿಗ, ಇಲ್ಲ ಗುರು ನಮ್ಮ ಲಿಂಗಾಯತರು, ನಮ್ಮ ಬ್ರಾಹ್ಮಣರು, ನಮ್ಮ ಕುರುಬ, ಅದು ಮಾಡಿಕೊಡ್ದು. ಅದನ್ನು ತುಂಬ ಅಚ್ಚುಕಟ್ಟಾಗಿ UI ಸಿನಿಮಾದಲ್ಲಿ ಟ್ರೈಲರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅಜನೀಶ್ ಅವರ ಮ್ಯೂಸಿಕ್ ಆಗಿರೋದು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಜನೀಶ್ ಅವರು ಸಕಲಾಗಿ ಕಾಣ್ತಿದೆ ಮ್ಯೂಸಿಕ್. ನಿಮಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಎಕ್ಸಲೆಂಟ್ ಆಗಿದೆ. ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದರೆ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ DOP ವೇಣು ಅವರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಾನು ಮೊದಲ ಸಲ ಅಂತ ಸಿನಿಮಾ ಬಂದಿತ್ತು, ಆ ಸಿನಿಮಾದಲ್ಲಿ ಅವ್ರ ಕ್ಯಾಮ್ರಾ ವರ್ಕ್ ನೋಡಿದ್ದೆ. ಬಟ್ ಅಂದರೆ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ತುಂಬ ವಿಭಿನ್ನವಾಗಿ ಕ್ಯಾಮ್ರಾ ವರ್ಕ್, DOP ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ವೇಣು ಅವರು. ಹಾಗೆ VFX ನಿರ್ಮಲ್ ಕುಮಾರ್ ಸೂಪರ್ ವರ್ಕ್ ಮಾಡಿದ್ದಾರೆ VFXು. ಹಾಗೆ ಎಡಿಟರ್ ವಿಜಯ್ ರಾಜ್ ಅವರು, ಹಾಗೆ ಕೊರಿಯೋಗ್ರಾಫರ್ ಆಗಿ ಚಿನ್ನಿ ಪ್ರಕಾಶ್ ಮಾಸ್ಟ್ರು ಹಾಗೆ ಇಮ್ರಾನ್ ಮಾಸ್ಟ್ರು ಸಕಲಾಗಿ ಮಾಡಿದ್ದಾರೆ. ಯಾಕೆಂದ್ರೆ ನಿಮಗೆ ಟ್ರೋಲ್ ಆಗಿದೆ ಸಾಂಗ್ ಕೇಳಿರ್ಬೋದು. ಅದು ತುಂಬ ಚೆನ್ನಾಗಿತ್ತು, ತುಂಬ ಟ್ರೆಂಡಿಂಗ್ ಆಗಿತ್ತು. ಹಾಗೆ ಸಾಂಗ್ ಡ್ಯಾನ್ಸ್ ಕೂಡ ಹೀರೋಯಿನ್ ಚೆನ್ನಾಗಿ ಮಾಡಿದರು. ಹಾಗೆ ನಿಮಗೆ ಸರ್ಕಾರ ಅಡಿಯಲ್ಲೇ ಇರಬೇಕಾಗುತ್ತೆ. ನೀವು ಅವ್ರಿಗೆ ಇವ್ರಿಗೆ ಎದುರುಕೊಂಡು ಸರ್ಕಾರ ಅಡಿಯಲ್ಲೇ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ UI ಸಿನಿಮಾದಲ್ಲಿ. ಆ ಟ್ರೇಲರ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಉಪೇಂದ್ರ ಸರ್ ತುಂಬ ವಿಭಿನ್ನವಾಗಿ ಕಾಣ್ತಾರೆ. ಯಾಕೆಂದರೆ ಅವ್ರ ಡೈರೆಕ್ಷನ್ಗೆ ತುಂಬ ಜನ ಕಾಯ್ತಾರೆ, ಯಾವಾಗ ಸರ್ ಮಾಡ್ತೀರಾ ಅಂತ. ತರ್ಲೆ ನನ್ನ ಮಗ ಆಗಿರ್ಬೋದು, ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಉಷ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಹಾಗೆ ಸೂಪರ್ ಆಗಿರ್ಬೋದು, ಎಲ್ಲ ವಿಭಿನ್ನವಾಗೇ ಇದ್ದಿದ್ದು. ಅಂದರೆ ನಿಮಗೆ ಲೆಕ್ಕ ಹಾಕೊಳ್ಳಿ, ಒಂದು ಓಮ್ನ ಥಿಯೇಟ್ರಿಗೆ ಬರೋದಕ್ಕೆ ಎಸ್ಸಲ್ಲಿ ರಿಲೀಸ್ ಮಾಡಿದ್ರೂ ಹೌಸ್ಫುಲ್ ಆಗ್ತಿತ್ತು. ಅಂದರೆ ಆ ಓಮ್ಗಿರೋ ತಾಕತ್ತದು. ಆ ಶಿವಣ್ಣ ಲಾಂಗ್ ಹಿಡಿದ್ರೆ ಆ ಥರ ಇತ್ತು. ಯಾಕೆಂದರೆ ಶಿವಣ್ಣಗೂ ಉಪೇಂದ್ರ ಸರ್ ಹೇಳಿದಂತೆ, ಕಣ್ಣಲ್ಲೇ ಆ್ಯಕ್ಟ್ ಮಾಡೋ ಕಲಾವಿದ ಅಂತ ಹೇಳಿದ್ರೆ ಶಿವಣ್ಣ ಅಂತ. ಯಾಕೆಂದರೆ ಅದನ್ನ ಗುರುತಿಸೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದನ್ನು ಉಪೇಂದ್ರ ಸರ್ ಮಾಡಿದರು. ಹಾಗೆ ಅವರೇ ಆ್ಯಕ್ಟ್ ಮಾಡಿ ನಿರ್ದೇಶನ ಮಾಡಿರೋ UI ಸಿನಿಮಾ ತುಂಬ ಕುತೂಹಲ ಇದೆ. ಪ್ಯಾನ್ ಇಂಡಿಯಾ ಇದೇ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊಳ್ತೇನೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.